ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿಯ ಸುನಾಮಿಗೆ ಟಿ ಎಂ ಸಿ ತತ್ತರಿಸಿ ಹೋಗ್ತಾ ಇದೆ. 185ರ ಸಂಖ್ಯೆಯನ್ನು ಬಿ ಜೆ ಪಿ ಪಾರು ಮಾಡ್ತಾ ಇದೆ. ಇನ್ನಿದರಲ್ಲಿ ಬದಲಾವಣೆಯ ನಿರೀಕ್ಷೆಯಂತೂ ಟಿ ಎಂ ಸಿಯವರು ಇಟ್ಕೊಳ್ಳಕ್ಕೆ ಹೋಗಬಾರ್ದು. 11 ಗಂಟೆ ಆಗ್ತಾ ಇದೆ. ಈ ಟ್ರೆಂಡ್ ಇದೆಯಲ್ಲ, ಇದು ಆ್ಯಕ್ಚುಯಲ್ ನಂಬರ್ಸ್ ಆಗಿ ಕನ್ವರ್ಟ್ ಆಗುವಂಥ ಸಮಯ. ಮಮತಾ ಬ್ಯಾನರ್ಜಿ 100ರ ಗಡಿ ದಾಟುವಂಥದ್ದು ಕೂಡ ಕಷ್ಟ ಅನ್ನಿಸ್ತಾ ಇದೆ. ಸದ್ಯಕ್ಕೆ 106ರಲ್ಲಿ ಅವರ ಸಂಖ್ಯೆಗಳು ಸ್ಟಕ್ ಆಗಿದೆ. 184ರ ಸಂಖ್ಯೆಯನ್ನು ಬಿ ಜೆ ಪಿ ಪಾರು ಮಾಡ್ತಾ ಇದೆ. ಬಿ ಜೆ ಪಿ ಸರಳ ಬಹುಮತದ ಜೊತೆಗೆ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಅತ್ತ ಕೂಡ ಹೋಗ್ತಾ ಇದೆ. ಯಾವ್ಯಾವ ಫ್ಯಾಕ್ಟರ್ಸ್ಗಳು ನಾವು ಹೇಳ್ತಾ ಇದ್ವಿ ಬಿ ಜೆ ಪಿಗೆ ಈ ಬಾರಿ ವರ್ಕ್ ಆಗುತ್ತೆ ಅಂತ, ಅವೆಲ್ಲ ಫ್ಯಾಕ್ಟರ್ಸ್ಗಳು ವರ್ಕ್ ಆಗಿದೆ. SIRನ ಪ್ರಕ್ರಿಯೆಯಿಂದ ಹಿಡಿದು ಮುಸ್ಲಿಂ ಮತಗಳ ವಿಭಜನೆಯಿಂದ ಹಿಡಿದು ಪ್ರಮುಖವಾಗಿ ಮಮತಾ ಬ್ಯಾನರ್ಜಿಯ ವಿರುದ್ಧ ಇದ್ದಂತಹ ಆಡಳಿತ ವಿರೋಧಿ ಅಲೆಯಲ್ಲಿ ಬಂಗಾಳದ ಹಿಂದೂಗಳು ಎಚ್ಚೆತ್ತುಕೊಂಡು ಮಮತಾ ಬ್ಯಾನರ್ಜಿಯನ್ನು ಧಿಕ್ಕರಿಸಿದ್ದಾರೆ. ಸುವೇಂದು ಅಧಿಕಾರಿ ನೇತೃತ್ವದ BJPಗೆ ಅತಿ ದೊಡ್ಡ ಮುನ್ನಡೆ ಸಿಗ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ. ಇಲ್ಲಿ BJP ಹಿನ್ನಡೆಯನ್ನು ಅನುಭವಿಸ್ತಾ ಇತ್ತು 21ರಲ್ಲಿ. ಈವನ್ ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳನ್ನು ಒಳಗೊಂಡಂತೆ ಅಲ್ಲೆಲ್ಲವೂ ಕೂಡ BJP ತನ್ನ ಖಾತೆಯನ್ನು ತೆರೀತಾ ಇದೆ. ಮಮತಾ ಬ್ಯಾನರ್ಜಿಯವರ ಸಂಪುಟದ 30 ಜನ ಸಚಿವರೇ ಹಿನ್ನಡೆಯಲ್ಲಿದ್ದಾರೆ. ಸಿಟ್ಟಿಂಗ್ ಮಿನಿಸ್ಟರ್ಸ್ 31 ಜನ ಹಿನ್ನಡೆಯಲ್ಲಿರುವಂಥದ್ದು. 90ಕ್ಕೂ ಹೆಚ್ಚು ಹಾಲಿ TMCಯ ಶಾಸಕರು ಕೂಡ ಹಿನ್ನಡೆಯಲ್ಲಿ ಅನುಭವಿಸ್ತಾ ಇದ್ದಾರೆ. 90ಕ್ಕೂ ಹೆಚ್ಚು ಹಾಲಿ ಶಾಸಕರು. ಜೊತೆಗೆ ಕೋಲ್ಕತ್ತಾದಲ್ಲಿ ಏನು BJP ಕೈಲಿ ಸಂಖ್ಯೆಗಳನ್ನು ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಹೇಳ್ತಾ ಇದ್ರಲ್ಲ, ಕೋಲ್ಕತ್ತಾದಲ್ಲೂ ಕೂಡ BJP ತನ್ನ ಖಾತೆಯನ್ನು ಓಪನ್ ಮಾಡಿರುವಂಥದ್ದು. 2 ಕ್ಷೇತ್ರಗಳಲ್ಲಿ ಕೋಲ್ಕತ್ತಾದಲ್ಲಿ BJP ಮುನ್ನಡೆಯನ್ನು ಕಾದ್ಕೊಳ್ತಾ ಇದೆ. ಇನ್ನು ಮುರ್ಷಿದಾಬಾದ್, ಮಾಲ್ಡಾ ಸೇರಿದಂತೆ ಎಲ್ಲ ಕಡೆಯೂ ಕೂಡ BJP ಎಲ್ಲೆಲ್ಲಿ 0ನ ಸುತ್ತಾ ಇತ್ತು ಅಲ್ಲೆಲ್ಲವೂ ಕೂಡ BJPಯ ಸಂಖ್ಯೆಗಳು ಹೆಚ್ಚಿಸ್ತಾ ಇದೆ. ಈ ವೋಟ್ ಶೇರ್ನ ನೋಡಿದ್ರೆ ನೀವು ನಿಜವಾಗ್ಲೂ ಕೂಡ ಅಧಿಕೃತವಾಗಿ ಎಲೆಕ್ಷನ್ ಕಮಿಷನಿಂದ ಹೊರಬಂದಿರುವಂಥ ವೋಟ್ ಶೇರ್ 46% BJP ವೋಟ್ ಶೇರ್ನ ಪಡೆದುಕೊಳ್ತಾ ಇದೆ. 11 ಗಂಟೆಯ ಟ್ರೆಂಡ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. 46% ವೋಟ್ ಶೇರ್. ಮಮತಾ ಬ್ಯಾನರ್ಜಿ ಎಷ್ಟು? ಆಸುಪಾಸಿನಲ್ಲಂತೂ ಇಲ್ಲ, 40%. BJPಗೂ ಮತ್ತು TMCಗೂ 6%ನ ವೋಟ್ ಶೇರ್ನ ವ್ಯತ್ಯಾಸ ಇದೆ. ಇದೇ ಹೇಳುತ್ತೆ ಎಲ್ಲೆಲ್ಲಿ ಮೇಜರ್ ಡ್ಯಾಮೇಜ್ ಆಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಕಾಂಗ್ರೆಸ್ 3% ವೋಟ್ ಶೇರ್ನ ತೆಗೆದುಕೊಳ್ತಾ ಇದೆ. ಒಂದು ರೀತಿ ಕಾಂಗ್ರೆಸ್ ಕೊನೆಯಲ್ಲಿ ಬಂದು ಗೇಮ್ ಚೇಂಜರ್ ಆಯಿತು. ರಾಹುಲ್ ಗಾಂಧಿಯವರು ಮುಸ್ಲಿಂ ಅಭ್ಯರ್ಥಿಗಳಿಗೆ ಮಣೆ ಹಾಕಿದ್ರು ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲಿ. ಅದರಿಂದ ಕೂಡ ಕಾಂಗ್ರೆಸ್ನ ಸಂಖ್ಯೆಗಳು ಕೂಡ 3ರಿಂದ 4 ಸಂಖ್ಯೆಗಳು ತೋರಿಸ್ತಾ ಇದೆ. ಜೊತೆಗೆ ಅದರ್ಸ್ನ ಸಂಖ್ಯೆಗಳು 12% ಇದೆ. ಯಾರಿ ಅದರ್ಸ್? ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲಿ ಸದ್ಯದಕ್ಕೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಹುಮಾಯೂನ್ ಕಬೀರ್ ಅಷ್ಟೊಂದು ಡ್ಯಾಮೇಜ್ ಮಾಡಲಿಲ್ಲ. ಬಟ್ AIMMM ಮತ್ತು ಇನ್ನುಳಿದ ಮುಸ್ಲಿಂ ಕ್ಯಾಂಡಿಡೇಟ್ಸ್ಗಳು ಡ್ಯಾಮೇಜ್ ಮಾಡಿದ್ದಾರೆ. ಈ 12% ವೋಟ್ ಶೇರ್ ಯಾರು ತೆಗೆದುಕೊಳ್ತಾ ಇದ್ದಾರೆ ಅಂದರು ಸ್ಟಿಲ್ ಎ ಕ್ವಶನ್ ಮಾರ್ಕ್. ಬಟ್ ಅದು ಕ್ಲಿಯರಾಗಿ ಸಿಕ್ಬಿಡುತ್ತೆ. ಬರದಿಟ್ಕೊಂಬಿಡಿ ಸ್ನೇಹಿತರೆ, ನಾನು ನಿಮಗೆ ಡೇ 1ನಿಂದ ಹೇಳ್ತಾ ಇದ್ದೆ. ಹಿಂದಿನ ವಿಡಿಯೋಗಳನ್ನು ನೀವು ಚೆಕ್ ಮಾಡಿದ್ರೂ ಪರವಾಗಿಲ್ಲ, ತೆಗೆದು BJP ವೆಸ್ಟ್ ಬೆಂಗಾಲ್ನಲ್ಲಿ ಸರ್ಕಾರವನ್ನು ರಚನೆ ಮಾಡುತ್ತೆ. ಆ ರೀತಿಯಾದಂಥ ಅಂಕಿ ಅಂಶಗಳು, ಆ ರೀತಿಯಾದಂಥ ಗ್ರೌಂಡ್ ರಿಪೋರ್ಟ್ಸ್ಗಳು ಅಲ್ಲಿಂದ ಬರ್ತಾ ಇದ್ವು. ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ವಿ. ನೋಡ್ತಾ ಇರಿ ನೀವು. ಯಾರು ಅವತ್ತೆಲ್ಲ ಕಮೆಂಟ್ಸ್ಗಳನ್ನ ಹಾಕ್ತಾಯಿದ್ರು, ಮೇ 4ನೇ ತಾರೀಕು ಬಂದು ಮಾತಾಡಿ, ಮೇ 4ನೇ ತಾರೀಕು ಬಂದು ಮಾತಾಡಿ. ಮೇ 4ಕ್ಕೆ ಬಂದು ಮಾತಾಡ್ತಾ ಇದ್ದೀನಿ. TMCಯ ಸಂಖ್ಯೆಗಳೆಷ್ಟಿದೆ, BJPಯ ಸಂಖ್ಯೆಗಳೆಷ್ಟಿದೆ ಅನ್ನೋದನ್ನು ನೀವೇ ತೆಗೆದು ಚೆಕ್ ಮಾಡ್ಕೊಳ್ಳಿ. ಅದರ್ಸ್ ಕೂಡ ಒಂದು ಸಂಖ್ಯೆನ ತೆಗ್ತಾ ಇದ್ದಾರೆ ಪಶ್ಚಿಮ ಬಂಗಾಳದಲ್ಲಿ. ಒಟ್ಟಾರೆಯಾಗಿ ನಮ್ಮ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಈ ರಿಸಲ್ಟ್ನಲ್ಲಿದ್ದು ಪಶ್ಚಿಮ ಬಂಗಾಳ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಅತ್ತ ಸಾಗ್ತಾ ಇದೆ BJPಗೆ. 11 ಗಂಟೆ ಆಗಿದೆ. ಯಾವುದೇ ರೀತಿಯಾದಂತಹ ಟ್ರೆಂಡ್ನಲ್ಲಿ ವ್ಯತ್ಯಾಸಗಳನ್ನು ನೀವು ಅತಿ ಹೆಚ್ಚು ವ್ಯತ್ಯಾಸವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈ ಟ್ರೆಂಡ್ ಸ್ಟಿಲ್ 1.5-2 ಗಂಟೆ ತನಕ ಕಾದ್ಕೊಂಡು ಹೋದರೆ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ BJPಗೆ. ಒಂದಂತೂ ಸತ್ಯ, BJPಯನ್ನು ಅಧಿಕಾರದಿಂದ ದೂರವಿಡಲಿಕ್ಕಂತೂ ಸಾಧ್ಯ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ. ಈಗಾಗಲೇ 180-190 ಹೋಗ್ತಾ ಇದೆ. ಕೆಲವು ಚಾನೆಲ್ಗಳಲ್ಲಿ ನೀವು BJPಯ ಸಂಖ್ಯೆಗಳನ್ನು ನೋಡ್ತಾ ಇದ್ದರೆ 191 ಕೂಡ ತೋರಿಸ್ತಾ ಇದ್ದಾರೆ. ಈಗ ಒಟ್ಟಾರೆಯಾಗಿ ಹೇಳೋದೇ ಆದರೆ ವೆಸ್ಟ್ ಬೆಂಗಾಲ್ನಲ್ಲಿ BJP, ಇನ್ನುಳಿದಂತೆ ತಮಿಳುನಾಡಿನಲ್ಲಿ ಒಂದು ರೀತಿ ಮ್ಯಾಜಿಕ್ ಆಗ್ತಾ ಇದೆ. TVKಗೆ ಸಂಬಂಧಪಟ್ಟಂತೆ TVK 105ರ ಗಡಿ ದಾಟ್ತಾ ಇದೆ. AIADMK, ನಾನು ತಮಿಳುನಾಡಿನ ವಿಚಾರಕ್ಕೂ ಕೂಡ ನಿಮಗೆ ಪ್ರೆಡಿಕ್ಷನನ್ನು ಕೊಟ್ಟಿದ್ದೆ. AIADMK ಮತ್ತು TVK
ಬಹುತೇಕವಾಗಿ ಸರ್ಕಾರವನ್ನು ರಚನೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಅತಂತ್ರ ವಿಧಾನಸಭೆ ನಿರ್ಮಾಣ ಆದರೆ ಅಂದರೆ 105ರಲ್ಲಿ TVK ಇದೆ. ಒಂದು ವೇಳೆ ಅದು 118ಕ್ಕೆ ದಾಟ್ತಾ ಇದ್ದರೆ ಅಲ್ಲಿ ನಾವು ಅತಂತ್ರ ವಿಧಾನಸಭೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ AIADMK ಅರ್ಥಾತ್ BJP ಮತ್ತು TVK ಮೈತ್ರಿ ಸರ್ಕಾರವನ್ನು ರಚನೆ ಮಾಡುತ್ತೆ ತಮಿಳುನಾಡಿನಲ್ಲಿ. ಇನ್ನು ಅಸ್ಸಾಂ 95ರ ಗಡಿ ದಾಟ್ತಾ ಇದ್ದಾರೆ ಹಿಮಂತ್ ಬಿಶ್ವ ಶರ್ಮಾ. DK ಶಿವಕುಮಾರ್ ಸ್ಟ್ರಾಟಜಿಗಳು ವರ್ಕ್ ಆಗಿಲ್ಲ, ಗ್ಯಾರಂಟಿಗಳು ಯಾವುದೂ ವರ್ಕ್ ಆಗಿಲ್ಲ ಅಸ್ಸಾಂನಲ್ಲೂ ಕೂಡ BJP ಧೂಳಿಪಟ ಮಾಡ್ತಾ ಇದೆ. ಪಶ್ಚಿಮ ಬಂಗಾಳಕ್ಕೆ ಮತ್ತೊಮ್ಮೆ ಬರೋದೇ ಆದರೆ ಕೂಡ ಇನ್ನೂ ಸಂಖ್ಯೆಗಳು ಇನ್ಕ್ರೀಸ್ ಹಾಕಿಕೊಂಡು ಹೋಗ್ತಾ ಇದೆ. ಹೇಳಿದ್ನಲ್ಲ, ಮಮತಾ ಬ್ಯಾನರ್ಜಿಯ ಈ ಒಂದು ಆಡಳಿತಕ್ಕೆ ಬೇಸತ್ತಂಥ ಜನರು BJPಗೆ ಬಹುಪರಾಕ್ ಹೇಳಿದ್ದಾರೆ. ಹಿಂದೂ ಮತಗಳು ಕ್ರೋಢೀಕರಣ ಆಗಿದೆ, ಮುಸ್ಲಿಂ ಮತಗಳು ವಿಭಜನೆ ಆಗಿದೆ, AIMMಗೆ, ಕಾಂಗ್ರೆಸ್ಸಿಗೆ, TMCಗೆ. ಇನ್ನು ಬಹಳ ಪ್ರಮುಖವಾದಂಥ ಅಂಶ ಈ ಅರ್ಬನ್ ವಿಭಾಗದಲ್ಲಿ ಮತ್ತು ರೂರಲ್ ವಿಭಾಗದಲ್ಲಿ ಮಮತಾ ಬ್ಯಾನರ್ಜಿ, ವಿಶೇಷವಾಗಿ ರೂರಲ್ ವಿಭಾಗದಲ್ಲಿ ಮಮತಾ ಬ್ಯಾನರ್ಜಿ ಮುನ್ನಡೆಯಲ್ಲಿದ್ದರು, ಅತಿ ದೊಡ್ಡ ಮುನ್ನಡೆಯಲ್ಲಿದ್ದರು 21ರಲ್ಲಿ. ಅಲ್ಲಿ ಅವರ ಸಂಖ್ಯೆಗಳು ಅತಿ ಹೆಚ್ಚು ಗೇನ್ ಆಗ್ತಾ ಇದ್ವು. ಅಲ್ಲಿ ಈ ಬಾರಿ BJP ಮುನ್ನಡೆಯನ್ನು ಕಾದ್ಕೊಳ್ತಾ ಇದೆ. ಒಟ್ಟಾರೆಯಾಗಿ ನಾನು ನಿಮಗೆ ಒಂದು ಅಂಕಿ ಅಂಶವನ್ನು ಕೊಡೋದೇ ಆದರೆ ಅಟ್ ದ ಪ್ರೆಸೆಂಟ್ BJP 180+ ಇದೆ, 120ನೂ ಕೂಡ ಕ್ರಾಸ್ ಮಾಡ್ತಾ ಇಲ್ಲ TMC. ನಾನು ಹೇಳಿದ್ನಲ್ಲ, 100ರ ಒಳಗಡೆ ಬಂದು ನಿಂತ್ಕೊಂಡ್ರೂ ಕೂಡ ಆಶ್ಚರ್ಯಪಡಬೇಡಿ TMCಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೇರಳಕ್ಕೆ ಒಂದು ಬದಲಾವಣೆಯ ಅವಶ್ಯಕತೆ ಬೇಕಿತ್ತು, ಆ ಬದಲಾವಣೆ ಇಲ್ಲಿ ಆಗಿದೆ. ಡಿಸೆಂಬರ್ನಿಂದ ನಾನು ಪಶ್ಚಿಮ ಬಂಗಾಳವನ್ನು ಕವರ್ ಮಾಡಿದ್ದೀನಿ. ಜನವರಿ ಲಾಸ್ಟ್ ವೀಕ್ನಲ್ಲಿ ನಾನು ನಿಮಗೊಂದು ಒಪಿನಿಯನ್ ಪೋಲ್ ಕೂಡ ಕೊಟ್ಟಿದ್ದೆ. ಅಭಿಷೇಕ್ ತಿವಾರಿ ಅದನ್ನು ಪ್ರೆಸೆಂಟ್ ಮಾಡಿದರು. 142 ಅಲ್ಲಿ BJP ನಿಂತ್ಕೊಳ್ತಾ ಇದೆ. ಈ ಸಂಖ್ಯೆಗಳು ಹೆಚ್ಚಾಗುತ್ತೆ ಅಂತ ಇವತ್ತು ಎಲ್ಲ ಒಪಿನಿಯನ್ ಪೋಲ್ಸ್ಗಳು, ಯಾರು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕುಳಿತುಕೊಂಡು, ಯಾರು ಯೂಟ್ಯೂಬ್ನಲ್ಲಿ ಕೂತ್ಕೊಂಡ್ರು ವಿಶ್ಲೇಷಣೆ ಕೊಡ್ತಾಯಿದ್ರು, ಅವರ ಎಲ್ಲ ಸಂಖ್ಯೆಗಳು ಕೂಡ ಕರೆಕ್ಟ್ ಆಗಿರುವಂಥದ್ದು, ಇನ್ಕ್ಲೂಡಿಂಗ್ ನಮ್ಮನ್ನೂ ಸೇರಿದಂತೆ. ಪಶ್ಚಿಮ ಬಂಗಾಳ ಇನ್ನು ಮುಂದೆ ಇದು BJPಯ ಭದ್ರಕೋಟೆ. 5 ವರ್ಷ ಅಲ್ಲ, ಇನ್ನು ಮುಂದೆ ಕೂಡ ಮುಂದುವರಿಯುವಂಥ ಸಾಧ್ಯತೆ ಸದ್ಯದ ಮಟ್ಟಿಗೆ ಕಂಡು ಬರ್ತಾ ಇದೆ ಅಂತ ಹೇಳ್ತಾ, ಇದು 11 ಗಂಟೆಯ ಟ್ರೆಂಡ್ ಅಷ್ಟೇ, ಈ ಸಂಖ್ಯೆಗಳು ಟ್ರೆಂಡ್ ಅಷ್ಟೇ. ಬಟ್ ರಿಸಲ್ಟ್ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಯಾವುದೇ ರೀತಿಯಾದಂತಹ ದೊಡ್ಡ ಬದಲಾವಣೆಗಳು ಇಲ್ಲಿಂದ ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಈಗಾಗಲೇ ಟೈಮ್ ನನ್ನ ಇಲ್ಲಿನ ಪ್ರಕಾರ ಈ ವಿಡಿಯೋ ಶೂಟ್ ಮಾಡೋದ ಟೈಮಿನಲ್ಲಿ 11 ಗಂಟೆ 10 ನಿಮಿಷ ಆಗಿದೆ. ಒಟ್ಟಾರೆಯಾಗಿ BJP ತೆಕ್ಕೆಗೆ ಪಶ್ಚಿಮ ಬಂಗಾಳ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ ಒಂದು ಸಿಗ್ತೀನಿ. ಥ್ಯಾಂಕ್ ಯು.